ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಸೂಪರ್ ಡೆಲಿಷಿಯಸ್ ಆಗಿರೋಂಥ ಡೆಸರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬಟರ್ ಸ್ಕಾಚ್ ಕೇಕ್ ಮಾಡೋಣ ಅಂತ. ಇವತ್ತು ನಾನು ಎಗ್ಲೆಸ್ ಬಟರ್ ಸ್ಕಾಚ್ ಕೇಕನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ನಮ್ಮ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ನಮ್ಮ ವಿಡಿಯೋದಲ್ಲಿ ಬಟರ್ ಸ್ಕಾಚ್ ಕೇಕ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಫ್ರಮ್ ದ ಸ್ಕ್ರ್ಯಾಚ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇವತ್ತು ನಾನು ಮಾಡಿರೋ ಬಟರ್ ಸ್ಕಾಚ್ ಪರ್ಲೈನ್ ಕೇಕು ಟೇಸ್ಟ್ನಲ್ಲಿ ರಿಚ್ ಆ್ಯಂಡ್ ಡೆಲಿಷಿಯಸ್ ಆಗಿರೋವಂಥದ್ದು, ಟೆಕ್ಸ್ಚರ್ನಲ್ಲಿ ಸೂಪರ್ ಸಾಫ್ಟ್ ಆಗಿರೋವಂಥದ್ದು. ಈ ಕೇಕ್ನ ನೋಡಿದ್ರೆ ಎಂಥವ್ರಿಗೂ ತಿನ್ನಬೇಕು ಅಂತ ಅನಿಸುತ್ತೆ. ಇಷ್ಟು ಟೇಸ್ಟ್ ಆಗಿರೋ ಕೇಕ್ನ ಸ್ಪೆಷಾಲಿಟಿ ಏನಂದರೆ ಮನೆಯಲ್ಲಿ ಮಾಡಿದ್ದ ಸ್ಪಾಂಜ್ ಕೇಕ್ ಇದು, ಮತ್ತು ಬಟರ್ ಸ್ಕಾಚ್ ಪ್ರಲೈನ್ ಚಂಕ್ಸ್ನ ಮಾಡಿರೋದು ಮನೆಯಲ್ಲೇ, ಹಾಗೆ ಬಟರ್ ಸ್ಕಾಚ್ ಸಾಸ್ ಕೂಡ ಮನೆಯಲ್ಲೇ ಮಾಡಿರೋದು. ಇದೆಲ್ಲ ಉಪಯೋಗಿಸ್ಕೊಂಡು ನಾನು ಈ ಕೇಕ್ನ ಮನೆಯಲ್ಲಿ ಮಾಡಿದ್ದೀನಿ. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ಯಾವುದೇ ರೀತಿಯ ಎಗ್ಗಾಗಲಿ ಮೊಸರಾಗಲಿ ಅಥವಾ ಅವನ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಇದು ಎಗ್ಲೆಸ್ ನೋ ಅವನ್ ಕೇಕ್ ಅಂತಲೇ ಹೇಳ್ಬೋದು. ಬನ್ನಿ ಈಗ ತಡ ಮಾಡ್ದಲ್ಲೇ ಈ ಕೇಕ್ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಬಂದು ನಾವು ಸ್ಪಾಂಜ್ ಕೇಕ್ನ ಮಾಡೋದು. ಇದಕ್ಕೆ ನಾನು ಅರ್ಧ ಕಪ್ಪು ಪ್ಲಸ್ 2 ಟೇಬಲ್ ಸ್ಪೂನಷ್ಟು ಹಾಲು, ಅಂದರೆ 150 ml ಅಷ್ಟು ಹಾಲನ್ನ ಉಪಯೋಗಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ವಿನೆಗರ್ನ ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ಹಾಗೆ ಬಿಡ್ತೀನಿ. ನೋಡಿ, ಈ ಥರ ಮೊಸರು ಥರ ಆಗುತ್ತೆ. ಈಗ ನಾವು ಕೇಕ್ ಟಿನ್ನ ರೆಡಿ ಮಾಡ್ಕೊಳ್ತೀವಿ. ಆ ವಿನೆಗರ್ ಮತ್ತು ಹಾಲಿನ ಮಿಕ್ಸ್ಚರಿಗೆ ಅರ್ಧ ಕಪ್ಪಷ್ಟು ಪುಡಿ ಸಕ್ಕರೆ ಪ್ಲಸ್ 2 ಟೇಬಲ್ ಸ್ಪೂನಷ್ಟು ಪುಡಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು ಅಡುಗೆ ಎಣ್ಣೆ, ಬಟರ್ ಸ್ಕಾಚ್ ಎಸೆನ್ಸು 1 ಟೀ ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸು ಮೈದಾ 1 ಕಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಜರಡಿಗೆ ಹಾಕ್ಕೊಂಡು ಇದಕ್ಕೆ ನಾನೀಗ ಮಿಲ್ಕ್ ಪೌಡರು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ 1 ಟೀ ಸ್ಪೂನು, ಬೇಕಿಂಗ್ ಸೋಡಾ 1/4 ಟೀ ಸ್ಪೂನು, ಮತ್ತು ಒಂದು ಸ್ವಲ್ಪ ಪಿಂಚಷ್ಟು, ಆಮೇಲೆ ಉಪ್ಪು 1 ಪಿಂಚಷ್ಟು ಹಾಕಿ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜರಡಿನಲ್ಲಿ ಈ ಥರ ಜರಡಿ ಇಟ್ಕೊಂಡು, ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಾಯಿತು. ಈಗ ನಾವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ವೆಟ್ ಇಂಗ್ರೀಡಿಯೆಂಟ್ಸ್ ಜೊತೆ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನ ಈ ಥರ ಕಟ್ ಆ್ಯಂಡ್ ಫೋಲ್ಡಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಬ್ಯಾಟರು ರೆಡಿಯಾಗಿದೆ. ಈಗ ಕೇಕ್ ಬ್ಯಾಟರ್ನ ನಾನು ಕೇಕ್ ಟಿನ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೇಕ್ ಟಿನ್ನನ್ನು ನಾನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ದೆ, ಅಂದರೆ ಬಟರ್ ಪೇಪರ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಈಗ ಅದಕ್ಕೆ ನಾನು ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಮುಂಚೆ ನಾನು ಕುಕ್ಕರ್ನ 5 ನಿಮಿಷ ಫುಲ್ ಫ್ಲೇಮಲ್ಲಿ ನಾನು ಕಾಯಿಸ್ಕೊಂಡಿದ್ದೀನಿ, ಅಂದರೆ ಪ್ರೀ ಹೀಟೆಡ್ ಕುಕ್ಕರ್ನ ಇಡ್ತಾಯಿದ್ದೀನಿ. ಈ ಕುಕ್ಕರ್ ಗ್ಯಾಸ್ಕೆಟು ತೆಗಿಬೇಕು, ಲಿಡ್ಡಲ್ಲಿ ಗ್ಯಾಸ್ಕೆಟ್ ಇರಬಾರ್ದು. ಈಗ ನಾವು ಒಂದು ಸ್ಟ್ಯಾಂಡ್ ಮೇಲೆ ಈ ಬ್ಯಾಟರ್ ಇರೋವಂಥ ಟಿನ್ನನ್ನು ಇಟ್ಟು 40 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಆದಮೇಲೆ ಆಫ್ ಮಾಡಿ ಇದನ್ನು ಕೂಲಾಗೋಕ್ಕೆ ಬಿಡಬೇಕು. ನಮ್ಮ ಕೇಕು ರೆಡಿಯಾಗಿದೆ. ಟೂತ್ ಪಿಕ್ಕಲ್ಲಿ ನೋಡಿದಾಗ ಅದೆಲ್ಲೂ ಅಂಟಿರಲಿಲ್ಲ. ಸೊ ಈಗ ಕೇಕು ಫುಲ್ಲಿ ಬೇಕಾಗಿದೆ. ಈಗ 10 ನಿಮಿಷ ಇಲ್ಲಾಂದರೆ 20 ನಿಮಿಷ ತಣ್ಣಗಾದಮೇಲೆ ನಾವೀಗ ಡಿಮೋಲ್ಡ್ ಮಾಡಬೇಕು. ಫಸ್ಟ್ ಸೈಡಲ್ಲೆಲ್ಲ ಬಿಡಿಸ್ಕೊಂಡು ನೈಫಲ್ಲಿ, ಆಮೇಲೆ ಈಗ ನಾವು ಒಂದು ತಟ್ಟೆಗೆ ಡಿಮೋಲ್ಡ್ ಮಾಡಬೇಕು. ಈಗ ಕೇಕ್ನ ಡಿಮೋಲ್ಡ್ ಮಾಡಿದಾಗ ಈ ಪೇಪರ್ ಏನಿರುತ್ತಲ್ಲ ಅದನ್ನು ತೆಗೆದ್ರೆ ಬಟರ್ ಪೇಪರ್ನ ನೀಟಾಗಿ ಬರುತ್ತೆ ಅದು, ಏಕೆಂದರೆ ನಾವು ಅದಕ್ಕೆ ಎಣ್ಣೆ ಹಚ್ಚಿರೋದ್ರಿಂದ ಚೆನ್ನಾಗಿ ಅಂಟ್ಕೊಳ್ದಲ್ಲೇ ಕ್ಲೀನಾಗಿ ಬರುತ್ತೆ. ಕೇಕು ಚೆನ್ನಾಗಿ ಬೇಕಾಗಿದೆ. 40 ಮಿನಿಟ್ಸು ಲೋ ವಾಲ್ಯೂಮಲ್ಲಿ, ಅಂದರೆ ಲೋ ಫ್ಲೇಮಲ್ಲಿ ಬೇಕ್ ಮಾಡಿರೋದ್ರಿಂದ ಕೇಕು ಚೆನ್ನಾಗಿ ಬಂದಿರುತ್ತೆ. ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಮುಟ್ಟಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ಆಮೇಲೆ ತಣ್ಣಗಾದ್ಮೇಲೆ ಡಿಮೋಲ್ಡ್ ಮಾಡಬೇಕು, ಮುಂಚೆನೇ ತೆಗಿಬಾರ್ದು ಕೇಕ್ನ. ಈಗ ನಮ್ಮ ಕೇಕು ಸ್ಪಾಂಜ್ ಕೇಕು ರೆಡಿಯಾಗಿದೆ. ಬಟರ್ ಸ್ಕಾಚ್ ಕೇಕ್ ಮಾಡೋದಕ್ಕೆ ಫಸ್ಟ್ ಬೇಸ್ ರೆಡಿ ಮಾಡ್ಕೊಂಡಿದ್ದೀವಿ. ಈ ಸ್ಪಾಂಜ್ ಕೇಕು ನೋಡಿ ತಣ್ಣಗೆ ಆಗಿದೆ, ಚೆನ್ನಾಗಾಗಿದೆ. ಇದನ್ನು ನಾವು 2 ಲೇಯರ್ನ ಕಟ್ ಮಾಡ್ಕೋಬೇಕಾಗುತ್ತೆ ನಾವು. ಆಮೇಲೆ ನಾವು ಮಿಕ್ಕಿದ ಪ್ರೊಸೀಜರ್ನ ಫಾಲೋ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಲರು ತುಂಬ ಚೆನ್ನಾಗಿ ಬಂದಿದೆ. ಇದು ಬಟರ್ ಸ್ಕಾಚ್ ಫ್ಲೇವರ್ದೇನೆ ಇದು ಸ್ಪಾಂಜ್ ಕೇಕು ರೆಡಿಯಾಗಿದೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಂದರೆ ನಾವು ಇದನ್ನು ಕಟ್ ಮಾಡ್ಕೋಬೇಕು, ಲೇಯರ್ ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಫಸ್ಟು ಮಾರ್ಕ್ ಮಾಡ್ಕೊಳ್ತೀನಿ. ಈ ಸ್ಪಾಂಜ್ ಕೇಕನ್ನು ನಾನು 2 ಲೇಯರ್ ಕಟ್ ಮಾಡ್ಕೋಬೇಕಲ್ವ, ಹಾಗಾಗಿ ಫಸ್ಟ್ ಮಾರ್ಕ್ ಮಾಡ್ಕೊಳ್ತೀನಿ ಫುಲ್ಲು ಸುತ್ತಲೂ. ಆಮೇಲೆ ನಿಧಾನಕ್ಕೆ ನೈಫ್ ಸಹಾಯ, ಶಾರ್ಪಾಗಿರೋ ನೈಫನ್ನ ಯೂಸ್ ಮಾಡಿಕೊಂಡು ನಾನು ಫಸ್ಟ್ ಲೇಯರ್ನ ಈ ಥರ ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ರೊಟೇಟ್ ಮಾಡ್ಕೊಳ್ತಾ ನಿಧಾನಕ್ಕೆ ಮೇಲ್ಗಡೆ ನಾವು ಕೈನ ಹಿಂಗೆ ಅಗಲವಾಗಿ ಇಟ್ಕೊಂಡ್ರೆ ಕ್ಲೀನಾಗಿ ಒಂದೇ ಸಮ ಕಟ್ ಮಾಡ್ಕೋಬೋದು. ಈಗ ಫಸ್ಟ್ ಲೇಯರನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ಲೇಯರ್ ತೆಗ್ದಾಯ್ತು. ನೋಡಿ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೇಕಾಗಿದೆ, ಪ್ಲಸ್ ಒಂಥರ ಗೂಡು ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಸೆಕೆಂಡ್ ಲೇಯರ್ ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಾಫ್ಟಾಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ಈಗ 3 ಲೇಯರ್ ಕೇಕ್ನ ನಾನು ರೆಡಿ ಮಾಡ್ಕೊಂಡಾಯಿತು. ಈಗ ನಾನು ಸೆಕೆಂಡ್ ಸ್ಟೆಪ್ ಬಂದು ಪ್ರಲೈನ್ನ ಮಾಡ್ತಾಯಿದ್ದೀನಿ. ಚಂಕ್ಸ್ ಮಾಡೋದಕ್ಕೆ ಫಸ್ಟು ಒಂದು ಪ್ಲೇಟಿಗೆ ಬೆಣ್ಣೆನ ಸವರ್ಬಿಟ್ಟು ಇಲ್ಲಿ ಒಂದು ಪಾತ್ರೆಯಲ್ಲಿ
ಅರ್ಧ ಕಪ್ ಸಕ್ಕರೆಗೆ 1 ಟೀ ಸ್ಪೂನಷ್ಟು ಬೆಣ್ಣೆನ ಹಾಕಿ ಮೆಲ್ಟ್ ಆಗೋದಕ್ಕೆ ಬಿಡಬೇಕು. ಇದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ತನಗೆ ತಾನೇ ಸಕ್ಕರೆ ಮೆಲ್ಟ್ ಆಗೋದಕ್ಕೆ ಬಿಡಬೇಕು. ನೋಡಿ ಈ ಥರ ಅದಾಗಿ ಅದು ಮೆಲ್ಟಾಗಿ ಈ ಥರ ಸೊಲ್ಯೂಷನ್ ಆಗ್ತಾ ಬರುತ್ತೆ. ಈ ಥರ ಆದಮೇಲೆ ಇದು ಪೂರ್ತಿ ಕರಗಿದ ಮೇಲೆ, ಸಕ್ಕರೆ ಪೂರ್ತಿ ಕರಗಿದ ಮೇಲೆ ನೋಡಿ ಈ ಥರ ಮಧ್ಯೆ ಮಧ್ಯೆ ಕೈ ಆಡ್ತಾ ಇರಬೇಕು. ಈ ಥರ ನೋಡಿ ಫುಲ್ಲು ಸಕ್ಕರೆ ಮೆಲ್ಟ್ ಆಗಿದೆ. ಇವಾಗ ಇದಕ್ಕೆ ನಾವು ಬೆಣ್ಣೆ ಕೂಡ ಹಾಕಿರೋದ್ರಿಂದ ಎಷ್ಟು ಶೈನಿಂಗ್ ಬಂದಿದೆ. ಇದಕ್ಕೆ ನಾವು ಕಟ್ ಮಾಡಿರೋ ಅಂಥ ಬಾದಾಮಿ ಪೀಸಸ್ನ ಹಾಕ್ಕೊಂಡಿದ್ದೀನಿ. ನಾನು ಮುಂಚೆನೇ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಇದು ನಾವು ಚಂಕ್ಸ್ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ವಿ, ಪ್ರಲೈನ್ ಚಂಕ್ಸ್ ಅಂತ ಹೇಳ್ತಾರೆ. ಈಗ ಬಾದಾಮಿ ಪೀಸೆಲ್ಲ ಹಾಕಿ ಒಂದು ಎಳೆ ಪಾಕ ಬಂದ ಮೇಲೆ ನಾವು ಸ್ಟವ್ನ ಆಫ್ ಮಾಡಿ ಮುಂಚೆನೇ ಬೆಣ್ಣೆ ಸವರಿಟ್ಟಿದ್ದೀವಲ್ಲ ಆ ತಟ್ಟೆಗೆ ಹಾಕಿ ಆರೋದಕ್ಕೆ ಬಿಡಬೇಕು. 15ರಿಂದ 20 ನಿಮಿಷ ಆದಮೇಲೆ ಪ್ರಲೈನ್ ಈ ಥರ ಬರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾವು ಪೀಸಸ್ ಮಾಡಿಕೊಂಡು ಈಗ ಮತ್ತೆ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಈಗ ಒಂದು ಲತುಡಿ ಅಥವಾ ಒಂದು ಸ್ಟಿಕ್ಕನ್ನು ತೊಗೊಂಡು ಇದನ್ನು ತರಿಯಾಗಿ ಪುಡಿ ಮಾಡಬೇಕು. ತುಂಬ ಫೈನ್ ಪೌಡರ್ ಮಾಡ್ಕೋಬಾರ್ದು. ನೋಡಿ ಈ ಥರ ಹಿಂಗೆ ಚಂಕ್ಸ್ ಬರಬೇಕಂದ್ರೆ ಹಿಂಗೆ ಕೈಯಲ್ಲಿ ಹಿಡಿಯೋ ಥರ ಬರಬೇಕು. ನೆಕ್ಸ್ಟ್ ಪ್ರೊಸೀಜರ್ ಬಂದು ಫ್ರಾಸ್ಟಿಂಗ್ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು 300 ml ಅಷ್ಟು ಚಿಲ್ಡಾಗಿರೋ ವಿಪ್ಡ್ ಕ್ರೀಮ್ನ ತೊಗೊಂಡಿದ್ದೀನಿ. ಈ ವಿಪ್ಡ್ ಕ್ರೀಮ್ನ ನಾವು ಚೆನ್ನಾಗಿ ವಿಪ್ ಮಾಡಬೇಕು. ನಾವು ಇದು ಬ್ಲೆಂಡರಲ್ಲಿ ಚೆನ್ನಾಗಿ ವಿಪ್ ಮಾಡಬೇಕು. ಮಾಡೋವಾಗ ನಾವು ಕೆಳಗಡೆ ಒಂದು ಐಸ್ ವಾಟರ್ನ ಇಟ್ಕೊಂಡು, ಐಸ್ ಕೋಲ್ಡ್ ವಾಟರ್ನ ಇಟ್ಕೊಂಡು ಅಥವಾ ಐಸ್ನೇ ಇಟ್ಕೊಂಡು ಆ ಬೌಲ್ ಕೆಳಗೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಈಗ ನಾನಿಲ್ಲಿ 1/2 ಟೀ ಸ್ಪೂನಷ್ಟು ಬಟರ್ ಸ್ಕಾಚ್ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 3ರಿಂದ 4 ಡ್ರಾಪ್ ಅಷ್ಟು ಯೆಲ್ಲೋ ಕಲರ್ನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ವಿಸ್ಕ್ ಮಾಡಬೇಕು. ನೋಡಿ ಈಗ ಎಲ್ಲಿವರೆಗೂ ವಿಸ್ಕ್ ಮಾಡಬೇಕಂತಂದರೆ ನಮಗೆ ಸ್ಟಿಫ್ ಪೀಕ್ ಬರೋವರೆಗೂ ನಾವು ಇದನ್ನು ವಿಸ್ಕ್ ಮಾಡಿ ಈ ಥರ ತೆಗೆದಿಟ್ಕೋಬೇಕು. ನೋಡಿ ಈಗ ನೆಕ್ಸ್ಟ್ ಪ್ರೊಸೀಜರ್ ಬಂದು ನಾವೀಗ ಕ್ಯಾರಮಲ್ ಸಾಸ್ನ ಮಾಡಬೇಕು. ಒಂದು ಪಾತ್ರೆಯಲ್ಲಿ 1/3 ಕಪ್ ಅಷ್ಟು ಸಕ್ಕರೆ ಹಾಕಿ ಅದಕ್ಕೆ ನಾನು 1/2 ಕಪ್ ಅಷ್ಟು ಫ್ರೆಶ್ ಕ್ರೀಮ್ನ ಹಾಕಿ ಲೋ ಫ್ಲೇಮಲ್ಲಿ ನಾನು ಚೆನ್ನಾಗಿ ಕೈಯಾಡಬೇಕು. ಸಕ್ಕರೆ ಪೂರ್ತಿ ಕರಗಿರಬೇಕು. ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಕೈಯಾಡಬೇಕು ಲೋ ಫ್ಲೇಮಲ್ಲೇ. ಬೇಕಾದರೆ ಸ್ಟವ್ ಆಫ್ ಮಾಡಿಕೊಂಡು ನೀವು ಕೈಯಾಡಿಕೊಂಡು ನಂತರ ನೀವು ಬೆಣ್ಣೆನ ಹಾಕೋಬೋದು. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದೇ ಹಿಟ್ಟಲ್ಲಿ ಕರಗಿಸ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಎಲ್ಲ ಕರಗಿದ ಮೇಲೆ ನಮ್ಮ ಬಟರ್ ಸ್ಕಾಚ್ ಸಾಸು ರೆಡಿಯಾಗಿದೆ. ನೋಡಿ ಎಷ್ಟು ಶೈನಿಂಗಾಗಿ ಚೆನ್ನಾಗಿ ಬಂದಿದೆ ಬಟರ್ ಸ್ಕಾಚ್ ಸಾಸು. ಈಗ ವಿಪ್ಪಿಂಗ್ ಕ್ರೀಮ್ ರೆಡಿಯಾಗಿದೆ, 3 ಸ್ಪಾಂಜ್ ಕೇಕ್ ಲೇಯರ್ ರೆಡಿಯಾಗಿದೆ, ಪ್ರಲೈನ್ ರೆಡಿಯಾಗಿದೆ, ಮತ್ತು ಬಟರ್ ಸ್ಕಾಚ್ ಸಾಸ್ ಕೂಡ ರೆಡಿಯಾಗಿದೆ. ಆಮೇಲೆ ನಾನಿಲ್ಲಿ ಹಚ್ಚೋದಕ್ಕೆ ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ 4th ಸ್ಟೆಪ್ಪು ಕೇಕ್ ಫ್ರಾಸ್ಟಿಂಗ್ ಮತ್ತು ಡೆಕೋರೇಟಿಂಗು. ನಾನೀಗ ಪೈಪಿಂಗ್ ಬ್ಯಾಗ್ನಲ್ಲಿ ನಾವು ಮಾಡ್ಕೊಂಡಿರೋ ಅಂಥ ಬಟರ್ ಸ್ಕಾಚ್ ಫ್ಲೇವರ್ದು ಫ್ರಾಸ್ಟಿಂಗ್ ಏನು ವಿಪ್ಪಿಂಗ್ ಕ್ರೀಮ್ ಇದೆಯಲ್ಲ ಅದನ್ನು ನಾನು ಪೈಪಿಂಗ್ ಬ್ಯಾಗಲ್ಲಿ ಫಿಲ್ ಮಾಡಿಕೊಂಡು ಈ ಥರ ಹೋಲ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಸೈಜ್ ನೋಡಿಕೊಂಡು ಹೋಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಎಲ್ಲ ಲೇಯರ್ ಕೇಕ್ ಸ್ಪಾಂಜ್ ಕೇಕ್ದು ಎಲ್ಲ ಲೇಯರ್ಗೂ ನಾನು ಶುಗರ್ ಸಿರಪ್ ಅಂದರೆ 1/4 ಕಪ್ಪಷ್ಟು ಶುಗರ್ ತೊಗೊಂಡು ಅದಕ್ಕೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಎಲ್ಲ ಇದ್ರ ಮೇಲೂ ಕೇಕ್ ಮೇಲೆ ಹಾಕ್ತಾ ಬಂದರೆ ಇದು ಸೂಪರಾಗಿ ಸಾಫ್ಟಾಗಿ ಮಾಡುತ್ತೆ. ಅಂದರೆ ಮಾಯ್ಸ್ಟ್ ಇರುತ್ತೆ ಕೇಕ್ ಲೇಯರ್ಸು. ಅದರ ಮೇಲ್ಗಡೆ ನಾನಿವಾಗ ವಿಪ್ಪಿಂಗ್ ಕ್ರೀಮ್ ನಾನು ಏನು ಮಾಡ್ಕೊಂಡಿದ್ನಲ್ಲ ಬಟರ್ ಸ್ಕಾಚ್ ಫ್ಲೇವರ್ದು ವಿಪ್ಪಿಂಗ್ ಕ್ರೀಮು ಫ್ರಾಸ್ಟಿಂಗು ಅದನ್ನು ಹಾಕ್ಕೊಳ್ತೀನಿ. ಅದೆಲ್ಲ ಹಾಕ್ಕೊಂಡ್ಮೇಲೆ ಬಟರ್ ಸ್ಕಾಚ್ ಸಾಸ್ನ ಹಾಕ್ಕೊಂಡು ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. 3ರಿಂದ 4 ಸ್ಪೂನಷ್ಟು ಬಟರ್ ಸ್ಕಾಚ್ ಸಾಸ್ ಹಾಕಿ ಈ ಥರ ನಾವು ಸ್ಟಿಕ್ಕಿಂದ ಲೈನರಿಂದ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ರೊಟೇಟ್ ಮಾಡ್ಕೊಳ್ತಾ. ಈಗ ಇದ್ರ ಮೇಲ್ಗಡೆ ನಾನು ಬಟರ್ ಸ್ಕಾಚ್ ಪ್ರಲೈನ್ ಏನು ಮಾಡ್ಕೊಂಡಿದ್ದಲ್ಲ ಅಂದರೆ ಚಂಕ್ಸ್ನ ಅದನ್ನು ಹಿಂಗೆ ಕೈಯಲ್ಲೇ ಎಲ್ಲ ಕಡೆ ಉದುರಿಸ್ಕೊಳ್ತಾ ಬರ್ತೀನಿ. ಈ ಬಟರ್ ಸ್ಕಾಚ್ ಪ್ರಲೈನ್ ಕೇಕು ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ. ಇದು ಹಾಕಿದ್ರೆ ಈ ಕೇಕಿಗೆ ಸೂಪರಾಗಿ ಫ್ಲೇವರ್ ಕೊಡುತ್ತೆ. ಇದ್ರ ಮೇಲೆ ಮತ್ತೆ ನಾನು ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡು ಮತ್ತೆ ಸೆಕೆಂಡ್ ಲೇಯರ್ ಇರೋಂಥ ಕೇಕ್ನ ಸ್ಪಾಂಜ್ ಕೇಕ್ನ ನಾನು ಹಾಕ್ಕೊಂಡು ಅದ್ರ ಮೇಲ್ಗಡೆ ಮತ್ತೆ ನಾನು ಫ್ರಾಸ್ಟಿಂಗ್ ಹಾಕಿ ಬಟರ್ ಸ್ಕಾಚ್ ಸಾಸ್ನ ಹಾಕಿ ಮತ್ತೆ ಅದನ್ನು ಈ ಥರ ರೊಟೇಟ್ ಮಾಡ್ಕೊಳ್ತಾ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಏನು ನೀಟ್ ಮಾಡ್ಕೊಳ್ಳೋದು ಬೇಡ, ಯಾಕೆಂದರೆ ಮತ್ತೆ ಡೆಕೋರೇಟ್ ಮಾಡ್ತೀವಿ ಅದರ ಮೇಲೆ. ಆಮೇಲೆ ಮತ್ತೆ ಅದ್ರ ಮೇಲ್ಗಡೆ ನಾನು ಬಟರ್ ಸ್ಕಾಚ್ ಪ್ರಲೈನ್ ಚಂಕ್ಸ್ ಏನಿದೆಯಲ್ಲ ಅದನ್ನು ಹಾಕ್ಕೊಳ್ತೀನಿ. ಕೈಯಿಂದನೇ ಹಾಕ್ಕೋಬೇಕು, ಅವಾಗ ಎಲ್ಲ ಕಡೆ ನೀಟಾಗಿ ಉದುರಿಸ್ಕೋಬೋದು, ಈ ಥರ ಸ್ಪ್ರೆಡ್ ಮಾಡ್ಕೋಬೋದು. ಆಮೇಲೆ ಲಾಸ್ಟ್ ಲೇಯರ್ ಏನು ಕೇಕ್ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಶುಗರ್ ಸಿರಪಿಂದ ಮಾಯ್ಸ್ಟ್ ಮಾಡಿಕೊಂಡು ನಂತರ ಅದನ್ನು ಹಾಕಿ ಅದ್ರ ಮೇಲ್ಗಡೆ ಪೂರ್ತಿ ಕಂಪ್ಲೀಟ್ ಎಲ್ಲ ಸ್ಟೆಪ್ ಕೇಕ್ ಮೇಲೂ ನಾನು ಫ್ರಾಸ್ಟಿಂಗ್ನ ಹಾಕಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಆಮೇಲೆ ನಾವಿಲ್ಲಿ ಈ ನೈಫ್ ಮೂಲಕ ಎಲ್ಲದನ್ನು ಕ್ಲಿಯರ್ ಮಾಡ್ಕೊಳ್ತಾ ಬರಬೇಕಂದ್ರೆ ಎಲ್ಲದನ್ನು ಸಾಫ್ಟ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡ್ಮೇಲೆ ನಾವೀಗ ಸೈಡಿಂದ ನಾವು
ಸ್ಕ್ರೇಪರ್ ಸಹಾಯದಿಂದ ಈ ಡಿಸೈನ್ನ ಮಾಡಿಕೊಂಡು ಲಾಸ್ಟಲ್ಲಿ ಎಕ್ಸಸ್ ಆಗಿರೋವಂಥ ಫ್ರಾಸ್ಟಿಂಗ್ ಅಂದರೆ ಕ್ರೀಮ್ ಏನಿರುತ್ತಲ್ಲ ಅದನ್ನೆಲ್ಲ ನಾನು ಬೋರ್ಡ್ ಮೇಲೆ ಇರೋದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ. ಈಗ ನಾವು ನಾಝಲ್ಲು ಅಂದರೆ ನಾವು ಯಾವ್ದಾರು ಸ್ಟಾರ್ ನಾಝಲ್ಲು ಯಾವ ನಾಝಲ್ ಬೇಕೋ ನಿಮಗೆ ಡಿಸೈನು ಅದನ್ನು ಹಾಕ್ಕೊಂಡು ವಿಪ್ಪಿಂಗ್ ಕ್ರೀಮ್ ಅಂದರೆ ಫ್ರಾಸ್ಟಿಂಗಿಂದ ಡಿಸೈನ್ ಮಾಡಿ ನಿಮಗೆ ಬೇಕಾಗಿರೋ ಪ್ಯಾಟ್ರನ್ನ ಡಿಸೈನ್ ಮಾಡಿಕೊಂಡು ಸೈಡಲ್ಲಿ ಬಟರ್ ಸ್ಕಾಚ್ ಪ್ರಲೈನ್ ಚಂಕ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ಇಷ್ಟ, ನೀವು ಯಾವ ಥರ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ನನಗೆ ಈ ಡಿಸೈನ್ ಇಷ್ಟ ಆಯಿತು. ಪ್ಲಸ್ ನನಗೆ ಪ್ರಲೈನ್ ಏನಿದೆಯಲ್ಲ ಚಂಕ್ಸು ಅದು ಹೈಲೈಟ್ ಆಗಬೇಕಿತ್ತು, ಹಾಗಾಗಿ ಅದನ್ನು ಹಾಕಿದ್ದೀನಿ ಸೈಡಲ್ಲಿ. ತುಂಬ ಚೆನ್ನಾಗಿರುತ್ತೆ, ಫ್ಲೇವರು ಸಖತ್ತಾಗಿರುತ್ತೆ, ಕ್ರಂಚಿ ಬಾಯಲ್ಲಿ ಅವಾಗವಾಗ ಇದು ಸಿಗ್ತಾ ಇರುತ್ತೆ, ಸೂಪರ್ ಟೇಸ್ಟಿಯಾಗಿರುತ್ತೆ. ಆಮೇಲೆ ಕೆಳಗಡೆ ನಾನು ಬೇಸಲ್ಲೂ ಕೂಡ ನಾನು ಅದೇ ಫ್ರಾಸ್ಟಿಂಗ್ ಏನು ಇದನ್ನು ತೊಗೊಂಡಿದ್ನಲ್ಲ ಅದೇ ಸೇಮ್ ನಾಝಲ್ನ ಯೂಸ್ ಮಾಡಿಕೊಂಡು ಈ ಥರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಮಾತ್ರ ಎಕ್ಸಲೆಂಟಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮನೆಯಲ್ಲಿ ಹೈಜಿನಿಕ್ಕಾಗಿ ಹೊರಗಡೆ ಮಾರ್ಕೆಟಿಂದ ತರೋ ಬದಲು ಹೈಜಿನಿಕ್ಕಾಗಿ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸ್ವಲ್ಪ ಪೇಷನ್ಸಿಂದ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಅಳತೆ ಪ್ರಕಾರ ನಾನು ಹೇಳ್ಕೊಟ್ಟಿರೋ ಮೆಷರ್ಮೆಂಟ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಮನೇಲಿ ಇಷ್ಟಪಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮನೇಲಿ ಮಾಡಿದ್ವಿ ಅನ್ನೋ ಒಂದು ಖುಷಿನೂ ಇರುತ್ತೆ. ಮತ್ತು ನಿಮಗೆ ಬೇಕಾದವ್ರಿಗೆ ತುಂಬ ಇಷ್ಟ ಆಗಿರೋರಿಗೆ ಮಾಡಿಕೊಟ್ಟಾಗಂತೂ ನಿಮಗೆ ತುಂಬಾ ಖುಷಿ ಆಗುತ್ತೆ. ಇವತ್ತು ನಾನು ನನ್ನ ಹಸ್ಬೆಂಡ್ ಬರ್ತ್ಡೇಗೋಸ್ಕರ ನಾನು ಈ ಕೇಕ್ನ ಮಾಡಿದ್ದು. ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಅವ್ರಿಗಂತೂ ತುಂಬಾ ಇಷ್ಟ ಆಯ್ತಿದ್ದು. ಅವ್ರಿಗೆ ಇಷ್ಟವಾಗಿರೋಂಥ ಫ್ಲೇವರ್ ಇತ್ತು ಬಟರ್ ಸ್ಕಾಚ್ ಕೇಕು. ಮಾಡಿ ಸ್ವಲ್ಪ ಅದನ್ನು ಫ್ರಿಜ್ಜಲ್ಲಿ ನಾನು ಒಂದು 5 to 6 hours ಸೊ ದಟ್ ವಿಪ್ಪಿಂಗ್ ಕ್ರೀಮ್ ಫ್ರಾಸ್ಟಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿ ಸೆಟ್ ಆಗಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಸೆಟ್ ಆಗಿದೆ. ಈಗ ನೋಡಿ ನಮ್ಮ ಬಟರ್ ಸ್ಕಾಚ್ ಡೆಲಿಷಿಯಸ್ ಬಟರ್ ಸ್ಕಾಚ್ ಎಗ್ಲೆಸ್ ಕೇಕು ರೆಡಿಯಾಗಿದೆ. ವಿತೌಟ್ ಅವನ್ನು ಮಾಡಿರೋವಂಥದ್ದು ನೋಡಿ. ಈ ಥರ ಡೆಕೋರೇಟ್ ಮಾಡಿಕೊಂಡು ನಾನು ಅದಕ್ಕೆ ನನ್ನ ಬರ್ಡೇದು ಸ್ಟಿಕ್ಕನ್ನು ಸಿಕ್ಸಿದ್ದೀನಿ. ಈಗ ಕಟ್ ಮಾಡಿಸ್ತಾ ಇದ್ದೀನಿ. ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಫ್ಲೇವರ್ ತುಂಬ ಇಷ್ಟ ಆಯಿತು. ಮತ್ತು ಇದನ್ನು ನೀವು ಮನೆಯಲ್ಲಿ ಮಾಡಿರೋವಂಥ ಕೇಕ್ನ ನೀವು ತಿಂದ್ರೂ ನಿಮಗೆ ಅಷ್ಟು ಹೆವಿ ಅನಿಸೋದಿಲ್ಲ. ಹೊರಗಡೆಯಿಂದ ತಂದಿರೋಂಥ ಕೇಕು ತುಂಬಾ ಶುಗರ್ ಇರುತ್ತೆ, ತುಂಬಾ ಫ್ರಾಸ್ಟಿಂಗ್ ಹಾಕ್ಬಿಟ್ಟಿರ್ತಾರೆ, ತುಂಬ ಹೆವಿ ಅನಿಸ್ಬಿಡುತ್ತೆ. ನಿಮಗೆ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಸೆಕೆಂಡ್ ಟೈಮು. ಬಟ್ ಇದನ್ನು ಮಾತ್ರ ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ಮನೆಯಲ್ಲಿ ತಿನ್ಬೋದು. ಇದು ಪ್ರತಿದಿನ ಎತ್ತಿಟ್ಕೊಂಡು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು 2 ದಿನ ತಿನ್ಬೋದು ಕೂಡ. ತುಂಬ ಒಳ್ಳೆ ಡೆಲಿಷಿಯಸ್ ಆಗಿರೋವಂಥ ಟೇಸ್ಟಿಯಾಗಿರೋವಂಥ ಬಟರ್ ಸ್ಕಾಚ್ ಕೇಕು ರೆಡಿಯಾಗಿದೆ. ನೋಡಿ, ನಾನು ಇದನ್ನು ಫಸ್ಟ್ ಟೈಮ್ ಮಾಡಿರೋದು. ಇಷ್ಟ ಆಗಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಾಗಿದೆ, ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯ್ತಿದ್ದು. ಎಗ್ಲೆಸ್ ಕೇಕು ತುಂಬ ಚೆನ್ನಾಗಾಗಿದೆ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.